ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ತಮಗೆಲ್ಲ ಗೊತ್ತಿರುವಂತೆ ನಾನು ಸಂಪಾದನೆ ಮಾಡಿರುವಂಥ ಈ ಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ಕೊರವಂಜಿಯ ಅವತಾರ ಮುಗಿದು ದಶಾವತಾರದಲ್ಲಿ ಕೃಷ್ಣ ಪರಮಾತ್ಮ ಮಂದಮತಿಗಳ ಅಂಥ ದೂತಿಕಾಸೆಯರನ್ನು ನಿಮಿತ್ತ ಮಾಡಿಕೊಂಡು ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ತಾನು ಲೋಕದಲ್ಲಿ ಜನರು ಯಾವ ತೆರನಾಗಿರಬೇಕು ಅನ್ನುವಂಥ ಭಾವವನ್ನು ತುಂಬಿ ಸಣ್ಣವರಾಗಿ ಅಂದರೆ ಇರುವೆಯಾಗಿ ಸಕ್ಕರೆ ತಿನ್ನುವ ಆನೆಯಾಗಿ ಕಬ್ಬು ಕಡಿಯಲು ಬೇಡ ಅನ್ನೋಂಥ ಒಂದು ಸಂದೇಶವನ್ನು ಹೇಳಿದಾಗ, ನಿನ್ನ ಮಾತು ಕರೆ ಆಯ್ತು ನೋಡಪ್ಪ. ಮೊನ್ನೆ ನಮ್ಮ ಊರಾಗ ದುಡ್ಕೊಂಡು ತಿನ್ನೋ ಮನುಷ್ಯ ಎಲ್ಲರಿಗೂ ಬೇಕಾಗಿದ್ದ. ಅವನ್ನ ಊರು ಜನ ಎಲ್ಲ ಸೇರಿಸಿ ರಾಜ್ಯಕ್ಕೆ ಆರಿಸಿ ತಂದ್ರೆ ಅಂದ್ರೇನು ಅಂದ್ರೆ ದೊಡ್ಡ ಸ್ಥಾನ ಅಂತಾರಲ್ಲ, ಅದೇನು MP ಅವ ಸಂಸದ ಮಾರಾಯ, ಈಗ ರಾಜ್ಯಕ್ಕನೇ ಮಂತ್ರಿನೂ ಆಗ್ಯಾನ. ಆದ್ರೆ ಮನುಷ್ಯ ಮಾತ್ರ ಇನ್ನೂ ಎಲ್ಲರಿಗೂ ಹಂಚಿಕೊಂಡು ಹಿಂದಿಂದು ನೆನೆಸ್ಕೋಂತ ಸಣ್ಣವಾಗ್ಯದ ನೋಡು. ಖರೆದೈತೆ ನಮಗೆ ಬೇಕಾದಂಥ ಶ್ರೀಮಂತಿಕೆ ಬರಲಿ, ಬೇಕಾದಂಥ ವಿದ್ಯಾಪ್ರಾಪ್ತಿಯಾಗಲಿ, ನಾವೇನು ಬೇಕು ಸಣ್ಣವರಾಗಿರಬೇಕು ನೋಡು. ಆರಿಸಿ ಬರುವಾಗ ಯಾವ ರೀತಿಯ ಅಂತ ಒಂದು ಭಾವ ಇರ್ತದೆ, ಆರಿಸಿ ಬಂದ ಮೇಲೂ ಅದೇ ರೀತಿ ಭಾವ ಇತ್ತಂತಂದ್ರೆ ಎಲ್ಲರನ್ನೂ ಹಚ್ಚಿಕೊಂಡ ಪ್ರೀತಿಯನ್ನು ಹಂಚ್ಕೋತ ಹೋದರೆ ಅದು ಮತ್ತಷ್ಟು ಇಮ್ಮಡಿ ಆಗ್ತದೆ. ಯಾಕಂದರೆ ಕೊಟ್ಟದ್ದು ತನಗೆ ಪಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಅದು ನನಗೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಕವಿ ಹೇಳಿದಾನೆ. ಹಂಗೆ ನಾವು ಎಲ್ಲರಿಗೂ ಬೇಕಾಗಿ ಏನನ್ನು ಕೊಡಲಿಕ್ಕೆ ಆಗಲೆಂದ ಒಂದು ಒಳ್ಳೆಯ ಮಾತು ಪ್ರೀತಿಯಿಂದ ಕರೆದರೆ ಸಾಕು. ಅವ್ರು ಎಷ್ಟೋ ಪ್ರೀತಿಗಿಂತ ಹೆಚ್ಚೆಂದು ಲೋಕದಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ನಾವು ಪ್ರೀತಿಯನ್ನು ಹಂಚಬೇಕು ಅನ್ನುವಂಥ ಭಾವ ನೋಡು. ಲೋಕದಾಗ ಸಣ್ಣವರಾಗಿ ಪ್ರಾಮಾಣಿಕವಾಗಿ ಬದುಕಿದ್ರೆ ಎಷ್ಟು ದೊಡ್ಡ ಲಾಭ ಐತಿ ಗೊತ್ತೈತಿ. ಅದಕ್ಕೆ ನೀನು ಹೇಳಿದಲ್ಲೋ, ನಾನು ಯಾರಂತ ತಿಳಿದು ಗುರ್ತ ಮಾಡ್ಕೋಬೇಕಂತೇಳಿ ಮೊದಲು ನೀವೇನೇ ಸಣ್ಣವರಾಗಿ ಕೆಳಗಿದ್ದಾಗೇನಿತ್ತು ನನ್ನ ಗುರುತು ಹತ್ತಿತ್ತು ನಿಮಗೆ. ಆದರೆ ಯಾವಾಗ ದೊಡ್ಡವರಾಗಿ ಶಟನೆ ಅಂತೀರಿ ಆವಾಗ ನನ್ನ ಗುರುತು ಹತ್ತಲಿಲ್ಲ, ಹೌದಲ್ಲ? ಅದಾತ್ರಿ ನನ್ನ ಮುಂದೆ ಯಾರದಾರಂತೆ ಶಟದ ನಿಂತರೆ ಏನಾಗ್ತೈತ್ರಿ? ಯಾವ ಕಾಲಕ್ಕೂ ಆ ರೀತಿ ಮಾಡಬಾರ್ದು, ಯಾರಿಗೂ ಅಹಂಕಾರ ಬರಬಾರ್ದು. ನಾನೇ ದೊಡ್ಡವಂತ ಎದೆ ಸಡಿಸಿ ನಿಲ್ಲಬಾರ್ದು. ನಾನೇ ಎಲ್ಲರಿಗಿಂತ ದೊಡ್ಡವಂತ ಸೊಕ್ಕಿನಿಂದ ನೀ ತಿರುಗಾಡ್ತಿ ನೋಡು. ಬಿದಿರು ಯಾವಾಗಲೂ ಬಾಗಿರ್ತದೆ, ಅಕಸ್ಮಾತ್ ಶಟರ್ ಇದ್ರೆ ಮುರ್ಕೊಂಡು ಬರ್ತೈತಿ. ಹಂಗೆ ಮನುಷ್ಯ ಎಷ್ಟು ನೀವು ಬಾಗಿ ನಡೀತಿ, ವಿನಯದಿಂದ ನಡೆಯುತ್ತಿ, ಆವಾಗ ಏನಾಗತ್ತೆ ನಿನಗೆಲ್ಲರೂ ಜನ ಆಧರಿಸ್ತಾರೆ. ಅದನ್ನು ನನ್ನ ಮುಂದೆ ಯಾರ ಸೊಕ್ಕಿಲಿ ಹೋದ್ರೆ ಅಹಂಕಾರ ತಗೊಂಡು ಮತ್ತೆ ನಿನ್ನನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತಾರೆ. ಅದಕ್ಕಾಗಿ ನೋಡು, ಈ ಲೋಕದಲ್ಲಿ ಪ್ರಜಾಪ್ರಭುತ್ವದ ಹೆಸರಿನೊಳಗೆ ಎಷ್ಟೇ ಒಂದು ಚುನಾವಣೆಗೆ ನಿಂತಂಥ ನಮ್ಮ ಉಮೇದುವಾರರು ಕೂಡ ಏನಾಯ್ತಂದ್ರೆ ತಾವು ಮೊದಲು ಆರಿಸಿ ಬರೋಕ್ಕಿಂತ ಮೊದಲು ಯಾವ ರೀತಿಯನ್ನು ವಿನಯದಿಂದ ಇದ್ದರೂ ಆರಿಸಿ ಬಂದ ಮೇಲಿನಂತ ಅದೇ ವಿನಯದಿಂದ ಜನತೆಯೊಳಗೆ ಸ್ಪಂದನೆ ಮಾಡ್ತಾ ರಾಷ್ಟ್ರದ ಒಂದು ಉತ್ಥಾನಕ್ಕಾಗಿ ಬಡಿದಾಡಬೇಕೆ. ಅಷ್ಟೇ ಅಲ್ಲ, ರಾಷ್ಟ್ರ ಒಂದು ಅಭಿವೃದ್ಧಿಗಾಗಿ ಚಿಂತನೆ ಮಾಡಬೇಕು. ನಾವೆಲ್ಲರೂ ಒಂದನ್ನುವಂಥ ಪರಿಕಲ್ಪನೆ ಇಟ್ಟರೆ ದೊಡ್ಡವರಾಗ್ತಾರೆ ದೂತೆ. ಅಂದರೆ ನಮ್ಮನ್ನು ಕಾಲಾಗಿ ಕಸದಂಗೆ ನೋಡ್ತಾರೆ ಕೆಲವು ಮಂದಿ ನೋಡುತ್ತೆ. ಯಾವಾಗಲೂ ಮನುಷ್ಯನಿಗೆ ಏನಾಗ್ತದಂದ್ರೆ ನಾ ಏನು ಮಾಡ್ತೀನಿ ಅನ್ನೋದು ಅಹಂಕಾರ ಬಂದಾಗ ಗೊತ್ತಾಗೋದಿಲ್ಲ. ಅದೇ ಏನಾಯ್ತಂದ್ರೆ ಅಹಂಕಾರ ನಾಶದ ಗೊತ್ತಾಗತ್ತೆ. ಅದಕ್ಕೆ ಏನಂತಂದ್ರೆ ಎದಿಸಿಟಿಸ್ ನಡೆದ್ರೆ ನಿನ್ನ ಬಿಡ್ತಾರೇನು, ಕೆಳಗೆ ಕೆಡವಿ ನೀ ಬಿದ್ದಾಗ ಆಳೆಗೊಂದು ಕಲ್ಲು ಹೋಗಿತಾರೆ. ಅದಕ್ಕೆ ನೀವು ಏನನ್ನಾದರೂ ನಮ್ಮ ತಿಳಿಬೇಕಾತಂದ್ರೆ ಸಣ್ಣವರಾಗಿರಬೇಕು, ಬಾಲ ಮಕ್ಕಳ ಹಾಗೆ ನಿಮ್ಮ ಮನಸ್ಸಿರಬೇಕು. ಅಂದರೆ ಏಕತಿ ನಿಮಗೆ ಗುರುತಾಗ್ತದೆ. ಅದಕ್ಕೆ ಒಂದು ಹೇಳ್ತಾರಲ್ಲ ಏನಂತಂತಂದರೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರ ದೊರೆಯಲೊಂದು ಸರ್ವಜ್ಞ ಅಂತ ಕವಿ ಹೇಳ್ತಾನೆ. ಹಂಗೆ ನೀವು ಅಹಂಕಾರದಿಂದ ಯಾವಾಗ ಮೆರಿಬೇಡ್ರಿ, ಅದರ ಬದಲಿ ವಿನಯವಂತಳಾಗಿ ಸಣ್ಣವಳಾಗಿ ಗುರುತಾಗಿದ್ರೆ ನಾನು ಯಾರಂತ ನಿಮಗೆ ಗುರುತಾಗ್ತದೆ, ಹೌದಲ್ಲೋ? ಈಗ ನೀ ಕೂತಾಗ ಗುರುತಾಯ್ತಿದ್ದು ಮ್ಯಾಲಿದಾಗ ಯಾಕೆ ಗುರುತಾಯ್ತಿಲ್ಲೋ? ಪಕ್ಕಾ ಗುರುತಾಯ್ತು ನೋಡ್ರಿ ಪರಮಾತ್ಮ. ನಮಸ್ಕಾರ ರೀ ಅಪ್ಪ. ನೋಡುತ್ತಿ ಇಷ್ಟೆಲ್ಲ ಆದಮೇಲೆ ನಿನಗೆ ನನಗೆ ಗುರ್ತು ಹತ್ತಿ ಬಾಯಿಂದ ಪರಮಾತ್ಮ ಅಂತ ಅಂದ್ಯಲ್ಲ, ನಿನಗೆ ಇನ್ನು ಕಲ್ಯಾಣ ಆಗ್ತದೆ. ನೀನಂತೂ ಎತ್ತರ ಆಯ್ತು ನೋಡು.
ಯಾವಾಗಲೂ ಒಮ್ಮೆ ಜ್ಞಾನ ಆಯ್ತಂತಂದರೆ ಅಲ್ಲಿ ಅಜ್ಞಾನಕ್ಕೆ ಅವಕಾಶವಿಲ್ಲ. ನೋಡು, ಜ್ಯೋತಿಯನ್ನು ಬೆಳಗಿಸಿದರೆ ಕತ್ತಲೆ ಯಾವ ಕಾಲಕ್ಕೂ ಬರುವುದಿಲ್ಲ. ಹಾಗೆ ನನಗೆ ಜ್ಞಾನ ಆಗ್ಯದ. ಇನ್ನು ನೋಡು, ಅಲ್ಲಿ ನಿನ್ನ ಹಂಗೆ ಆಕೆ ಕಿರಿದು ಸಣ್ಣಕ್ಕೆ ಕೂತಾಳು ಪಾರ ಮಾಡಕ್ಕತ್ತಾಳ. ಆಕೆ ಚಲೋ ಕೂಡಿದ್ರು ಇಬ್ಬರು. ಇಲ್ಲಿ ನೀ ಎತ್ತರ ಆಗ್ಯದಿ, ನಿನಗೆ ಜ್ಞಾನ ಆಗ್ಯದ, ಇನ್ನು ಮೇಲೆ ಎತ್ತರದಿಂದ ಇಲ್ಲ, ಅವಳನ್ನ ಎಬಸ್ಬಿಡ್ತಾನೆ. ನೋಡಪ್ಪ, ನನ್ನ ಊಟದ ಎಲೆ ಬೀಳ್ತೈತೆ, ಅಲ್ಲಿ ಸಣ್ಣದು ಹುಚ್ಚಿದ್ದು ಡೋಣಿ ಸಹಿತ ಬೀಳ್ತೈತಿ. ನಾವು ಜೊತ್ತ ಅದೀವಿ ಮೊದಲಿಂದ. ಹೋಗಿ ಆಕಿನ ಟೆಬ್ಸೆ ಬಿಡು ಪರಮಾತ್ಮ ಆಗಲುತ್ತೆ. ಯಾವಾಗಲೂ ನೀವು ಕೂಡಿದ್ರಲ್ಲೋ ಕೂಡಿನರಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ. ಆತ ಬಿಡು ಪರಮಾತ್ಮ, ಅವ್ರನ್ನ ಎಬಸ್ರಿ. ಏ ದೂತೆ, ಸೂರ್ಯ ಉದಯವಾಗಿ ಮಾರುದ್ದ ಮೇಲೆ ಬಂದಾನ, ಇನ್ನೂ ಯಾಕೆ ತೂಕ ಆಡ್ಸಕ್ಕಾಗತ್ತಿದಿ? ನೋಡು, ನಿಮ್ಮ ಹಿರಿಯ ದೂತಿ ಎದ್ದದಾಳೆ, ಈಗ ನೀನು ಎದ್ದು ಬಿಡು. ಕಿರಿದು ಯಾರಪ್ಪ ಹೋಗೋನು ಅಂದ್ರೆ ಒಳ್ಳೆ ಇದಾತ್ ನಿಗ್ರಹಪ್ಪ ನಮ್ಗೆ. ನಾನು ಕೃಷ್ಣ ಪರಮಾತ್ಮ ಬರ್ತಾನಂತೇಳಿ ಪಾರ ಮಾಡಾಕೋತೀನಿ. ನಮ್ಮ ತಾಯಿ ಸತ್ಯಭಾಮ ಹಿಡಿದಾಳ, ಅದಕ್ಕಾಗಿ ನಮ್ಮನೇಲಿ ಎಬ್ಸಕ್ಕೆ ಹೋಗ್ಬೇಡಿ ನೀನು. ಅಲ್ಲ, ಯಾರ ಸಲುವಾಗಿ ಧ್ಯಾನ ಮಾಡಾಕತ್ತಿದ್ದಿ ದೂತೆ ನೀನು? ಮತ್ತಾರ ಸಲುವಾಗಿ? ಭಗವಂತ ಕೃಷ್ಣ ಪರಮಾತ್ಮನ ಬಿಟ್ಟಿಗಾಗಿ. ಅಲ್ಲ ನೋಡ, ಕಣ್ಣು ತೆರೆದಾದ್ರೆ ನೋಡು, ನಾನು ಯಾರೊಂದು ಗುರ್ತಾಗಲಿಲ್ಲ. ಅಲ್ಲ, ನಮಗೇನು ಗೊತ್ತಿಲ್ಲ ಬಿಡಪ್ಪ. ನಮಗೆ ಹಂಗೆ ನಾವು ಯಾರಿಗೂ ನಮ್ಮ ಗುರ್ತ ಹಿಡಿಯೋದಿಲ್ಲ. ಹಾಗಾದ್ರೆ ನಾನು ಯಾರು? ಹುಂತೂಟ್ಲೆ ಊರಿಗೆ ಹೋಗೋದೈತಿ, ನಿನ್ನ ಜಟಕ ತೊಗೊಂಡು ಬಾ ಅಂತ ಹೇಳಿದ್ನಿ. ಅವ ನೀನು ಜಟಕದ ಹೌದಲ್ಲೋ? ಏ ದೂತೆ, ಏನು ಮಾತಾಡ್ತೀಯ? ಅಲ್ಲ, ನಾ ಜಟಕ ಹೊಡೆಯೋಣಂಗೆ ಕಾಣ್ತೇನೆ ನಿನಗೆ? ಹಂಗಲ್ಲ ದೂತೆ, ವಿಚಾರ ಮಾಡು. ನೋಡು ಪರಮಾತ್ಮ, ನೀವೇ ವಿಚಾರ ಮಾಡಿ. ನೀವು ಜಟಕ ಹೊಡೆದಿಲ್ಲೇನ್ರಿ? ಹಾಂ, ನಿನ್ನ ಮಾತು ಕರೆಯದ. ನಾ ಯಾವಾಗ ಜಟಕ ಹೊಡೆದೀನಿ? ಹಿಂದಕ್ಕೆ ಮಹಾಭಾರತ ಯುದ್ಧದೊಳಗೆ ಅರ್ಜುನನ ರಥ ಅಂದ್ರೆ ಜಟಕ ಹೊಡೆದವ್ರು ನೀವೇ ಅಲ್ಲ ಹೇಳ್ರಿ. ಹೇಳಪ್ಪ ನೋಡೋಣ ಪರಮಾತ್ಮ. ಹಾಂ ದೂತೆ, ನಿನ್ನ ಮಾತು ಕರೆಯದ. ಹಿಂದಕ್ಕೆ ಕುರುಕ್ಷೇತ್ರ ರಂಗದೊಳಗೆ ನಾನು ಅರ್ಜುನನ ಸಾರಥಿಯಾಗಿದ್ದೆ. ಅದಕ್ಕೆ ನನಗೆ ಪಾರ್ಥ ಸಾರಥಿ ಅಂಥೇಳಿ ಅಭಿಧಾನವದ. ಆ ರಥದ ಸಾರಥ್ಯ ಮಾಡಿದನ ನಾನೇ. ಅದನ್ನು ಈಗ ನೆನಪಿಸಿಕೊಂಡು ನೀ ನನಗೆ ಜಟಕ ಹೊಡ್ಯಾವ ಅಂತೇಳಿ ಅಂತೀಯಲ್ಲ, ನಿಮ್ಮದು ಬರೋಬ್ಬರದ. ಅಂತೂ ನನ್ನ ಗುರುತು ಆದಂಗೆ ಆಯಿತು. ಖರೇನೋ ಸುಳ್ಳು ಅದನ್ನು ಮೊದಲು ಹೇಳಪ್ಪ. ನೀವು ಹೇಳಿ ನಂದು ಅದ್ರಾಗೇನು ತಪ್ಪತ್ತೇನ ಇಲ್ವಾ? ನಿನ್ನ ಮಾತು ಕರೆಯದ. ಜಟಕ ಅಂತಂದ್ರೇನು? ಅದು ಒಂದು ರಥ ಇದ್ದಂಗೆ. ಈ ಬದುಕು ಕೂಡ ಒಂದು ಜಟಕ. ಅದಕ್ಕೆ ಬದುಕು ಜಟಕ ಬಂಡಿ ವಿಧಿ ಅದರ ಸಾಯೇವ ಅಂತ ಹೇಳ್ತಾರೆ ನೋಡಿ. ಅದಕ್ಕಾಗಿ ಈ ರಥವನ್ನು ಹೊಡಿಬೇಕಾದ ಸಾರಥಿಯೊಬ್ಬ ಬೇಕ. ಇಂಥ ಒಂದು ರಥವನ್ನು, ಈ ಲೋಕ ಅನ್ನುವಂಥದ್ದರ ಒಂದು ರಥ, ಸಕಲ ಚರಾಚರ ಜೀವರಾಶಿಗಳಲ್ಲಿ ಓತಪ್ರೇತವಾಗಿ ತುಂಬಿಕೊಂಡು ಈ ಎಲ್ಲ ಜಟಕಗಳನ್ನು ನಡೆಸೋನು ನಾನೇ. ಅಂದರೆ ನಾನೇ ಅದು ಸಾಹೇಬ ಅಂತಾರ. ಈ ನೋಡು, ಈಗಾದರೂ ನನ್ನ ಸ್ವರೂಪದ ಬಗ್ಗೆ ನಿನಗೆ ಅರಿವಾಗಿರ್ಬೇಕಲ್ಲ ದೂತೆ. ನೋಡು ಪರಮಾತ್ಮ, ನೀವು ಪರಮಾತ್ಮ ಅನ್ನೋದು ನಮಗೆ ಪಕ್ಕಾ ಪೂರಾ ಗುರುತಾದಂಗೆ ಆತು ಅಂತನ. ಯಾಕೋ ಮತ್ತು ಸಂಶಯ ಬರ್ತದೆ. ಏನು ಸಂಶಯ ಬರ್ತದವ ನಿನಗೆ? ನೀ ಹೌದು ಅಲ್ಲೋ ಆಂಬಲ. ಮತ್ತು ಮೊನ್ನೆ ನಮ್ಮ ಮನೆಗೆ ಒಬ್ಬ ನಮ್ಮ ಹೇಳೋ ಬಂದಿದ್ದ. ನೀನು ಹೇಳೋದಕ್ಕೆ ಅಂತೀರಿ. ಏನು ಮಾತಾಡ್ತಿದ್ದ ದೂತಿ? ಕರೆನಪ್ಪ, ಅವ ಬಂದಾಗ ನಮ್ಮ ಮನ್ಯಾಗ ಏನೆಲ್ಲ ಬೇಡಿ ಇಸ್ಕೊಂಡು ಹೋದ. ಮತ್ತು ನಮ್ಮದೊಂದು ಸಣ್ಣದೊಂದು ಮರಿ ತೊಗೊಂಡಾಗ್ಯಾನು. ಅವನೇ ನೀನು ಹೇಳವ. ಹೌದಲ್ಲೋ ದೂತಿ? ನಾನು ಹೇಳುವತ್ತೆ ಕಾಣ್ತೀನಿ. ಒಂದು ದೃಷ್ಟಿಯಿಂದ ನೀನು ಹೇಳೋದು ಕರೆಯದ. ಯಾಕೆ ದೂತಿ? ಏನಾಗ್ತಂದ್ರೆ, ಸಕಲ ಚರಾಚರ ಜೀವರಾಶಿಗಳಲ್ಲಿ ಓತಪ್ರೇತವಾಗಿ ನಾನು ತುಂಬಿಕೊಂಡಿರೋದ್ರಿಂದ ಪ್ರತಿಯೊಂದು ಜೀವಿಗಳ ಹಣೆ ಬರವನ್ನು ಬರೆಯೋಣ ನಾನೇ. ನನಗೆ ನೀನು ಹೇಳೋವಂಥದ್ದು ಕರೆ ಅದ. ಹಿಂಗದ. ಅದಕ್ಕೆ ಇರಿವಿ 84 ಲಕ್ಷ ಜೀವರಾಶಿಗಳಿಗೆ ನಾನು ಸನ್ನಿಧಾನವನ್ನು ವಹಿಸಿ ಅವರನ್ನೆಲ್ಲ ನನ್ನ ಕಕ್ಷೆಗಳಿಗೆ ಇಟ್ಕೊಂಡ ಜೋಪಣ ಮಾಡ್ತಾ ಅಂದ್ಕೊಳ್ಳಿ. ಪಿತಾಮಹಸ್ಸೇ ಜಗತ್ತು ಮಾತಾ ತಾತ ಪಿತಾಮ್ಯಹಂ ವೇದಂ ಪವಿತ್ರೇಣ ಓಂಕಾರ ರುಕ್ಷಾಮಯದು ದೇವಚ ಜಾತಿ ಪ್ರಕಾಶ ಪ್ರಭು ಸಾಕ್ಷಿ ನಿವಾಸ ಚಾರಣಂ ಸೂರತ